ಚಿಕ್ಕನಾಯಕನಹಳ್ಳಿಯಲ್ಲಿ ನಕಲಿ ಪ್ರಮಾಣ ಪತ್ರ ಹಗರಣದ ತನಿಖೆಗೆ ಡಿಸಿ ಆದೇಶ. ಡಿ ಗ್ರೂಪ್ ನೌಕರ ಶಿವು ಅಲಿಯಾಸ್ ಶಿವಕುಮಾರ್ ವಿಚಾರಣೆಗೆ ಸೂಚನೆ. ಇತ್ತೀಚಿನ ದಿನಗಳಲ್ಲಿ ಮರಣ, ಜನನ, ಖಾತೆ, ಪಹಣಿಯಂತಹ ನಕಲಿ ಪ್ರಮಾಣ ಪತ್ರ ನೀಡುತ್ತಾ ಇರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ. ಸಬ್ ರಿಜಿಸ್ಟರ್ ಕಚೇರಿಯ ಮೇಲೆ ಎಷ್ಟೇ ಕಟ್ಟುನಿಟ್ಟಿನ ಕಣ್ಣಿಟ್ಟಿದ್ರೂ ಕೂಡ ನಕಲಿ ಪ್ರಮಾಣ ಪತ್ರಗಳು ಮಾತ್ರ ವಿತರಣೆಯಾಗ್ತಾ ಇವೆ. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯಲ್ಲಿ ನಕಲಿ ಪ್ರಮಾಣ ಪತ್ರವನ್ನ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ಆರೋಪದ ಮೇಲೆ ತಾಲೂಕು ಕಚೇರಿ ಡಿ ಗ್ರೂಪ್ ನೌಕರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಡಿಸಿ ಸೂಚನೆಯನ್ನ ನೀಡಿದ್ದಾರೆ. ಹೌದು, ಕರ್ನಾಟಕ ಲಂಚಮುಕ್ತ ವೇದಿಕೆ ಸಾಮಾಜಿಕ ಜಾಲತಾಣದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯಲ್ಲಿ ನೀಡಲಾಗ್ತಾ ಇರುವ ಮರಣ ದೃಢೀಕರಣ ಪತ್ರಗಳು ನಕಲಿಯಾಗಿವೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಗ್ರೇಡ್ 2 ಅವರಿಗೆ ಏಪ್ರಿಲ್ 4, 22, 2025 ಪರಿಶೀಲನೆಯನ್ನ ನಡೆಸುವಂತೆ ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ರು. ಈ ನಕಲಿ ಪ್ರಮಾಣ ಪತ್ರಗಳ ಹಗರಣದ ತನಿಖೆಯಲ್ಲಿ ಹೊಳಿಯಾರು ಹೋಬಳಿಯ ತಮ್ಮಡಿಹಳ್ಳಿ ಮತ್ತು ಗೊಲ್ಲರಹಟ್ಟಿ ಗ್ರಾಮಗಳಿಂದ ಮರಣ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದ ಯಳನಾಡು ಗ್ರಾಮದ ರಾಜಯ್ಯ ಮತ್ತು ದೊಡ್ಡ ಎಣೆಗೆರೆ ಹಂದನಕೆರೆ ಹೋಬಳಿಯ ಬಸವರಾಜು ಎಂಬುವವರನ್ನ ಕಚೇರಿಗೆ ಕರೆಸಿ ತಹಸೀಲ್ದಾರ್ ಗ್ರೇಡ್ 1, ಗ್ರೇಡ್ 2 ಮತ್ತು ಶಿರಸ್ತೆದಾರ್ ಅವರ ಸಮ್ಮುಖದಲ್ಲಿ ವಿಡಿಯೋ ಸಹಿತ ಹೇಳಿಕೆ ಪಡೆದುಕೊಳ್ಳಲಾಗಿತ್ತು. ಈ ವೇಳೆ ನಕಲಿ ಪ್ರಮಾಣ ಪತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಈ ವಿಚಾರಣೆ ವೇಳೆ ಡಿ ದರ್ಜೆ ನೌಕರ ಶಿವು ಅಲಿಯಾಸ್ ಶಿವಕುಮಾರ್ ಅವರು ಪ್ರತಿ ನಕಲಿ ಮರಣ ದೃಢೀಕರಣ ಪತ್ರಕ್ಕೆ 2,000 ಲೆಕ್ಕದಲ್ಲಿ ಹಣ ಪಡೆದು ನೀಡಿದ ವಿಚಾರವು ಬಹಿರಂಗವಾಗಿತ್ತು. ಇದಲ್ಲದೆ ತಹಸೀಲ್ದಾರ್ ಗ್ರೇಡ್ 2 ಸಹಿಯನ್ನ ನಕಲಿ ಮಾಡಲಾಗಿರುವ ಬಗ್ಗೆ ಅವರೇ ದೃಢೀಕರಿಸಿಕೊಂಡಿದ್ದಾರೆ. ಇತ್ತ ಯಳನಾಡು ಗೊಲ್ಲರಹಳ್ಳಿ ಗ್ರಾಮದ ದಾಸಪ್ಪ ಬಿನ್ ತಿಮ್ಮಯ್ಯ, ತಿಮ್ಮಯ್ಯ ಬಿನ್ ಪಾಲಯ್ಯ, ಸಣ್ಣ ಈರಮ್ಮ ಕೋ ತಿಮ್ಮಯ್ಯ ಮತ್ತು ಕರಿಯಪ್ಪ ಬಿನ್ ತಿಮ್ಮಯ್ಯ ಇವರ ಹೆಸರಿನಲ್ಲಿ ನೀಡಲಾದ ಮರಣ ದೃಢೀಕರಣ ಪತ್ರಗಳು ನಕಲಿಯಾಗಿರುವುದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಪೊಲೀಸರು ಹಾಗೂ ಇಲಾಖೆ ಮುಂದಿನ ಕ್ರಮಕ್ಕೆ ಸಜ್ಜಾಗಿದ್ದು, ನೌಕರನ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ದಾರೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.